ದೊಡ್ಡಬಳ್ಳಾಪುರದಲ್ಲಿ ಬಾಲಕನಿಗೆ ಬೀದಿ ನಾಯಿ ಕಚ್ಚಿದೆ. ಬೀದಿ ನಾಯಿಯ ಹಾವಳಿಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅಂಗಡಿಯಿಂದ ಬರ್ತಾ ಇದ್ದ ಬಾಲಕ ಸಂದರ್ಭದಲ್ಲಿ ನಾಯಿ ದಾಳಿಯಾಗಿರೋದು. ಅಂಗಡಿ ಮುಂದೆಯೇ ದಾಳಿ ಮಾಡಿ ಕಚ್ಚಿದೆ ನಾಯಿ. ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಗಡಿಯಿಂದ ಬರ್ತಾ ಇದ್ದ ಬಾಲಕ ಆ ಸಂದರ್ಭದಲ್ಲಿ ಆಗಿರುವಂತಹ ನಾಯಿ ಅಟ್ಯಾಕ್ ಇದು. ಅಂಗಡಿ ಮುಂದೆನೇ ದಾಳಿ ಮಾಡಿ ಕಚ್ಚಿದೆ ನಾಯಿ. ದೊಡ್ಡಬಳ್ಳಾಪುರದ ದೊಡ್ಡ ಬೆಳವಂಗಲ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಗ್ರಾಮಸ್ಥರೆಲ್ಲ ಈಗ ಬೆಚ್ಚಿ ಬಿದ್ದಿದ್ದಾರೆ. ನಾಯಿ ದಾಳಿ ಮಾಡುವಂತಹ ದೃಶ್ಯ ಕೂಡ ನಾವು ನೋಡ್ತಾ ಇದ್ದೀವಿ, ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಪದೇ ಪದೇ ಈ ರೀತಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾವೆ. ನೋಡಿ, ಆತ ಹೋಗ್ತಾ ಇದ್ದಾನೆ ಅಂಗಡಿಗೆ ಬಂದವನು, ಏಕಾಏಕಿ ಬಂತು, ದಾಳಿ ಮಾಡಿದೆ, ಕಚ್ಚಿದೆ. ಮಕ್ಕಳ ಮೇಲೆ ಈ ರೀತಿ ನಾಯಿಗಳು ದಾಳಿ ಮಾಡ್ತಾ ಇರೋಂಥ ಘಟನೆ ಅಲ್ಲಲ್ಲಿ ಕಂಡು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಜನ ಪದೇ ಪದೇ ಆಕ್ರೋಶಗೊಳ್ತಾ ಇರೋದು ಕೂಡ ಇದೇ ಕಾರಣಕ್ಕೆ. ಏನೂ ಕ್ರಮ ಆಗ್ತಿಲ್ಲ, ಬೀದಿ ನಾಯಿಗಳಿಗೆ ಕಡಿವಾಣ ಹಾಕ್ತಿಲ್ಲ ಅಂತ ಈಗ ಒತ್ತಾಯಿಸಿದ್ದಾರೆ ಕೂಡ. ಗ್ರಾಮ ಪಂಚಾಯತಿಯಿಂದ ಒತ್ತಾಯ ಕೇಳಿ ಬರ್ತಾ ಇದ್ದ ಜೊತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ಈಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ನವೀನ್ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ಈ ರೀತಿ ರಸ್ತೆಗೆ ಇಳಿಯೋ ಹಾಗಿಲ್ಲ, ನಾಯಿಗಳು ಅಟ್ಯಾಕ್ ಮಾಡ್ತವೆ ಅಂತ ಅಂದ್ಬಿಟ್ರೆ ಮಕ್ಕಳಿಗಂತೂ ಬಹಳ ಸಮಸ್ಯೆ. ಏನ್ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿರುದ್ಧ? ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಏನ್ ಕ್ರಮ ಆಗ್ತಿಲ್ವಾ? ಖಂಡಿತ ಪ್ರತಿಮಾ, ಇತ್ತೀಚೆಗೆ ಏನು ಬೀದಿ ನಾಯಿಗಳ ಅವಳಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಸಹ ಏನು ಶಾಲಾ ಮಕ್ಕಳ ಮೇಲೆ ಈ ರೀತಿ ಅಟ್ಯಾಕ್ಗಳಾಗ್ತಾ ಇರ್ತಕ್ಕಂಥದ್ದು ಪೋಷಕರು ಸೇರಿದಂತೆ ಸಾರ್ವಜನಿಕರು ಸಹ ಒಂದು ರೀತಿ ಆತಂಕ ಮೂಡಿಸಿದೆ. ಅದರಲ್ಲೂ ಪ್ರಮುಖವಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲದಲ್ಲಿ ಏನು ಶಾಲಾ ಬಾಲಕ ಅಂಗಡಿಗೆ ಬಂದು ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ ಬರ್ತಕ್ಕಂಥ ನಾಯಿ ಆತನ ಮೇಲೆ ಏನು ಕೈಯನ್ನ ಕಚ್ಚಿ ಏನು ತಿಂಡಿನ ಕಿತ್ಕೊಳ್ಳೋದಕ್ಕೆ ಮುಂದಾಗತ್ತೆ. ಈ ಒಂದು ಘಟನೆ ಇದು ಬರೀ ಎಕ್ಸಾಂಪಲ್ ಅಷ್ಟೇ. ಯಾಕಂದ್ರೆ ಸಿಸಿ ಕ್ಯಾಮೆರಾ ಕಡೆ ಒಂದು ಘಟನೆ ಸರಿಯಾಗಿದೆ, ಬೇರೆ ಬೇರೆ ಕಡೆ ಮತ್ತಷ್ಟು ರೀತಿ ಇದೇ ರೀತಿ ಶಾಲಾ ಮಕ್ಕಳು ಸೇರಿದಂತೆ ಸಾರ್ವಜನಿಕರು ದೊಡ್ಡವರ ಮೇಲೆ ಸಹ ಬೀದಿ ನಾಯಿಗಳು ದಾಳಿ ಮಾಡಿದೆ. ಜೊತೆಗೆ ಕಚ್ಚಿ ಗಾಯಗೊಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಊರಿನಲ್ಲಿ ಏನು ಚಿಕನ್ ಅಂಗಡಿಗಳು ಸೇರಿದಂತೆ ಸಾಕಷ್ಟು ಕಸವನ್ನ ಸುರಿತಾ ಇರತಕ್ಕಂಥ ಹಿನ್ನೆಲೆ ಅದರಿಂದ ನಾಯಿಗಳು ಹೆಚ್ಚಾಗಿ ಇಂಡಿಯಾಗಿ ಬಂದು ಅಟ್ಯಾಕ್ ಮಾಡ್ತಿದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ ಈಗಾಗಲೇ ಸಾಕಷ್ಟು ಬಾರಿ ಏನು ಸಿಸಿ ಕ್ಯಾಮೆರಾ ವಿಡಿಯೋ ಸಮೇತ ದೃಶ್ಯಗಳ ಸಮೇತ ಒಂದು ದೂರನ್ನ ಕೊಟ್ಟರು ಸಹ ಯಾರು ಕ್ರಮ ತಗೊಳ್ತಾ ಇಲ್ಲ. ಬೀದಿ ನಾಯಿಗಳನ್ನ ಕಡಿವಾಣ ಹಾಕಿ ಅಂದ್ರೆ ಕೇವಲ ಏನು ನಾಯಿಗಳು ಹಿಡಿಯೋದಕ್ಕೆ ಅನುಮತಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಸಬೂಬನ್ನ ಹೇಳಿ ಕೈ ತೊಳೆದುಕೊಳ್ತಾರೆ. ಹೀಗಾಗಿ ಹೆಚ್ಚಿನ ಅನಾಹುತ ಆದ್ರೆ ಯಾರು ಹೊಡೆ, ಮಕ್ಕಳಿಗೆ ಏನಾದ್ರು ಅನಾಹುತ ಯಾರು ಹೊಡೆ ಅಂತಕ್ಕಂಥ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಪಂಚಾಯತಿ ಅಧಿಕಾರಿಗಳು ಕೇವಲ ಸತ್ತಾನ ಹಣ ಚಿಕಿತ್ಸೆಯನ್ನ ಮಾಡಿ ಬಿಡ್ತಾ ಇದ್ದಾರೆ. ಈಗೊಂದು ಕೆಲಸವನ್ನ ಮಾಡೋದ್ರಿಂದ ಬೀದಿ ನಾಯಿಗಳು ಕಚ್ಚೋ ಒಂದು ಘಟನೆಗಳೇ ಬ್ರೇಕ್ ಬರೋಕೆ ಆಗ್ತಾ ಇಲ್ಲ. ಇದಕ್ಕೆ ಸೂಕ್ತ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥ ಒತ್ತಾಯವನ್ನ ಇದೀಗ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಭಾ, ಥ್ಯಾಂಕ್ ಯು ನವೀನ್ ತಮ್ಮ ಮಾಹಿತಿಗೆ.